ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೃಪಾ ಸಂಜಯ್ ವ್ಲಾಗ್ಸ್. ಇವತ್ತು ನನ್ನ ಮಗಳ ಬರ್ಡೇಯ ಪ್ರಯುಕ್ತ ನಾವಿಬ್ರು ರೆಡಿ ಆಗ್ತಾ ಇದ್ವಿ. ಸೊ ವೆಲ್ಕಮ್ ಟು ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ಮಿನಿ ಮೀ. ಸೊ ಒಂದು ಪಾರ್ಟಿಗೆ ಹೋಗ್ತಾ ಇದ್ದೀವಿ. ಚಿಕ್ಕದಾಗಿ ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಿರೋಂಥದ್ದು, ಚಿಕ್ಕದಾಗಿ ಮಾಡ್ತಿರೋಂತಹ ಬರ್ಡೇ ಪಾರ್ಟಿ. ಸೊ ಹೇಗಿರುತ್ತೆ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ. ಆ್ಯಂಡ್ ಸೊ ನಿಮ್ಮ ಆಶೀರ್ವಾದ ನನ್ನ ಮಗಳು ಕೂಡ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ನಾವು ಹೆಂಗೆ ರೆಡಿ ಆಗ್ತೀವಿ ಅಂತ ಈ ವ್ಲಾಗಲ್ಲಿ ಇರುತ್ತೆ. ಸೊ ಮಿಸ್ ಮಾಡಿದ್ರೆ ಕೊನೆಯವರೆಗೂ ಈ ವಿಡಿಯೋನ ನೋಡಿ. ಸೊ ಏನಿಲ್ಲ, ಮೇಕಪ್ನ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಇಟ್ಕೊತಾ ಇದ್ದೀವಿ. ನಾನು ಕೂಡ ರೆಡಿ ಆಗ್ತೀನಿ, ಅಟ್ ದ ಸೇಮ್ ಟೈಮ್ ನನ್ನ ಮಗಳು ಕೂಡ ರೆಡಿ ಆಗ್ತಾಳೆ. ಸೊ ಹೇಗೆ ರೆಡಿ ಆಗ್ತೀವಿ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ. ಫಸ್ಟ್ ಪ್ರೈಮರ್, ಆಲ್ರೆಡಿ ಸ್ಕಿನ್ ಪ್ರೆಪ್ ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಮಾಡಿರೋದ್ರಿಂದ ಜಾಸ್ತಿ ಏನು ಮಾಡ್ಕೊಳೋದಕ್ಕೆ ಹೋಗಲ್ಲ. ಸೊ ಡೈರೆಕ್ಟ್ ಮೇಕಪ್. ಡಾಟ್ ಅಂಡ್ ಕೀದು ಫೌಂಡೇಶನ್. ಇದು ಟಿಂಟೆಡ್ ಸನ್ಸ್ಕ್ರೀನ್ ಆಗಿರೋದ್ರಿಂದ ಬಿಸಿಲುಗಾಲ ಅಲ್ಲ, ಸೊ ಸನ್ಸ್ಕ್ರೀನ್ ಇಸ್ ಮಸ್ಟ್. ಆ್ಯಂಡ್ ಇದು ಫೌಂಡೇಶನ್ ಥರನೂ ವರ್ಕ್ ಮಾಡುತ್ತೆ. ಸೊ ಎಲ್ಲ ಹ್ಯಾಂಡ್ ಬ್ಲೆಂಡಿಂಗ್. ಸೊ ಯಾವುದೇ ರೀತಿಯ ಟೂಲ್ ಯೂಸ್ ಮಾಡ್ತಾ ಇಲ್ಲ. ಫೌಂಡೇಶನ್ ಆಯಿತು. ಸೊ ಇವಾಗ ಡೈರೆಕ್ಟ್ ಐ ಮೇಕಪ್ಗೂ ಮುಂಚೆ ಒಂದು ಸ್ವಲ್ಪ ಐಬ್ರೋ ಫಿಲ್ಲಿಂಗ್ ಮಾಡ್ಕೊಂಡು ಬಿಡೋಣ ಅಂತ. ಸೊ ನೋಡ್ಬೋದು, ನನಗೂ ಕೂಡ ಅಷ್ಟಾಗಿ ಐಬ್ರೋ ಇಲ್ಲ, ಬಟ್ ಇವಾಗ ಬರ್ತಾ ಇದೆ. ಸೊ ಸೀಕ್ರೆಟ್ ಆಫ್ ಇಟ್ ಇಸ್ ಬೆಲ್ಲಾ ವಿಟಾದು ಆಯಿಲ್. ಐ ಶೋ ಯು. ಸೊ ಇದು ಈ ಬೆಲ್ಲಾ ವಿಟಾದ ಆಯಿಲ್ ಇದಲ್ವಾ, ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಸಿನ್ಸ್ ಆಲ್ಮೋಸ್ಟ್ 1-2 months. ಐಬ್ರೋಗೆ ಮತ್ತು ಐಲ್ಯಾಶಸ್ ಎರಡಕ್ಕೂ ನೋಡ್ಬೋದು. ನನ್ನ ಐಬ್ರೋ ತುಂಬಾ ತೆಳು ಆ್ಯಂಡ್ ಕಲರ್ ನನ್ನ ಸ್ಕಿನ್ ಟೋನ್ ಕಲರ್ಗೆ ಮ್ಯಾಚ್ ಆಗೋ ಥರ, ಅಂದರೆ ಗೋಲ್ಡಿಶ್ ಕಲರ್ ಇತ್ತು ನಂದು ಹೇರ್. ಬಟ್ ಇವಾಗ ಡಾರ್ಕ್ ಆಗಿ ಬ್ಲ್ಯಾಕ್ ಆಗಿ ಬರ್ತಾ ಇದ್ದೇನೆ. ಎವ್ರಿ ಮಂತ್ ಐಬ್ರೋ ಮಾಡಿಸ್ತಾ ಇದ್ದೀನಿ. ಸೊ ಐಮ್ ಸೊ ಹ್ಯಾಪಿ ಫಾರ್ ಇಟ್. ಆ್ಯಂಡ್ ನನ್ನ ಮಗಳಿಗೆ ಕೂಡ ರೆಗ್ಯುಲರಾಗಿ ಹಚ್ತಾ ಇದ್ದೀನಿ. ಅವಳಿಗೂ ನಂತರ ಹೆರಿಟ್ರಿಯಿಂದ ಅವಳಿಗೂ ಜಾಸ್ತಿ ಥಿಕ್ನೆಸ್ ಇರಲಿಲ್ಲ. ಸೊ ಇವಾಗ ಅವಳಿಗೂ ಕೂಡ ಥಿಕ್ಕಾಗಿ ಬರ್ತಾ ಇದೆ. ನೀವು ಕೂಡ ಯೂಸ್ ಮಾಡಿ ನೋಡ್ಬೋದು. ನಮಗಂತೂ ವರ್ಕ್ ಆಯಿತು. ಯಾವುದೇ ರೀತಿಯ ಪೇಡ್ ಪ್ರಮೋಷನ್ ಅಲ್ಲ, ನನಗೆ ವರ್ಕ್ ಆಯಿತು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸ್ವಲ್ಪ ಡಾರ್ಕ್ ಔಟರ್ ಶೇಡ್, ಆಮೇಲೆ ಇನ್ನರ್ ಶೇಡ್ಗೆ ಸ್ವಲ್ಪ ಲೈಟ್ ಅಷ್ಟೇ. ಸೊ ಇಲ್ಲಿ ಮಿರರ್ ಇದೆ, ಹಾಗಾಗಿ ನೋಡ್ಕೊಂಡು ಮಾಡ್ಕೊತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ, ಶುಗರ್ ಪಾಪ್ದು.
ಸೊ ಇವಾಗ ಇದು 1-2 ನಿಮಿಷ ಡ್ರೈ ಆಗಲಿ. ವಿಡಿಯೋದಲ್ಲಿ ಬರೋದು ಪುಚ್ಚು, ಅದಕ್ಕೆ ಅವಾಗಿಂದ ಇತ್ಲಾಗೆ ಓಡಾಡ್ತಾ ಇದ್ದಾರೆ ಯಾರು. ಫೌಂಡೇಶನ್ ಸ್ವಲ್ಪ ಪಾಪ್ಔಟ್ ಆಗೋಕ್ಕೋಸ್ಕರ ಪಿಂಕ್ ಕಲರ್ ಐನನ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನಿದು ವೆಸ್ಟ್ ಸೈಡಲ್ಲಿ ತಗೊಂಡಿದ್ದು. ಫಾರ್ವರ್ಡ್ ಮಾಡೋ ನಿಲ್ಸು ಬ್ಯಾಕ್ ಬಾ. ಪ್ಲೇ ಕಂಪ್ಲೀಟ್ ಹಾಕೋತಿರೋದು ಎಲ್ಲೋ ಡ್ರೆಸ್ ಆಗಿರೋದ್ರಿಂದ ಸ್ವಲ್ಪ ಪಾಪ್ಔಟ್ ಆಗಲಿ ಅಂತ ಪಿಂಕ್ ಕಲರ್ ಐಲೈನರ್ ಯೂಸ್ ಮಾಡ್ತಾ ಇರೋದು. ಯೂಶಲಾಗಿ ಶಿಮ್ಮರ್ ಹಾಕೋತಾ ಇದ್ವಿ. ಚೆನ್ನಾಗಿ ನಾನು ಹೆಂಗೆ ಕಾಣಿಸುತ್ತೋ ಏನೋ ಪಿಂಕು ಬ್ಲೂ ಅದೆಲ್ಲ ಹೆಂಗೆ ಹಾಕೋತಾರೋ ಅಂತ ಅನ್ಕೋತದೆ. ಬಟ್ ಇಟ್ಸ್ ರಿಯಲಿ ವರ್ತ್ ಇಟ್ ಆ್ಯಂಡ್ ಇಟ್ಸ್ ವೆರಿ ನೈಸ್. ಆ್ಯಂಡ್ ಸೇಲಲ್ಲಿ ತಗೊಂಡಿದ್ದು. ಸೊ ಇಟ್ಸ್ ವೆರಿ ನೈಸ್. ಐ ಲೈಕ್ ಇಟ್. ಇವಾಗ ಇಟ್ಸ್ ಟೈಮ್ ಫಾರ್ ಮಸ್ಕಾರಾ. ಝೂಡಿಯೋದು ಮಸ್ಕಾರಾ ತುಂಬ ಚೆನ್ನಾಗಿದೆ. ಐ ಲೈಕ್ ಇಟ್. ಸ್ಟೇಸ್ದು ತರಿಸಿದೆ ಬಿಕಾಸ್ ಅದು ಈಸಿ ರಿಮೂವಲ್ ಅಂತ. ಬಟ್ ಅದಕ್ಕಿಂತ ಐ ಲೈಕ್ ದಿಸ್ ಒನ್ ಮೋರ್. ಆ್ಯಂಡ್ ನಮ್ಮ ಮನೆಯಲ್ಲಿ ಹೆರಿಡಿಟ್ರಿ ಪ್ರಕಾರವಾಗಿ ಐಬ್ರೋಸ್ ಕಮ್ಮಿ ಇದ್ರೂ ಐ ಲ್ಯಾಶಸ್ ನನ್ನ ಮಗಳಿಗೆ ಸಖತ್ತಾಗಿದೆ. ಸೊ ಲೈಟ್ ಬ್ರೈಟ್ ಅನಿಸ್ತು, ಕಮ್ಮಿ ಮಾಡಿದೆ. ನ್ಯಾಚುರಲ್ ಲುಕ್ ಏನಿದೆ ಅದು ಕಾಣಿಸ್ಲಿ ಅಂತ. ಸೊ ನೋಡ್ಬೋದು ಮಸ್ಕಾರ ಹಾಕಲಾಯಿತು. ಶೆಕೆಗಾಲ ಸ್ಟಾರ್ಟ್ ಆಯ್ತಪ್ಪ. ಓಕೆ, ಸೊ ಕಣ್ಣಿಂದ ಒಂದಾದರೆ ಎಷ್ಟು ಡಿಫೈನಾಗಿ ಕಾಣಿಸುತ್ತಲ್ಲ. ಇವಾಗ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕೆನ್ನೆ ಒಂಚೂರು ಬಾಕಿ ಇದೆ. ಆ್ಯಂಡ್ ಲಿಪ್ಸ್ಟಿಕ್ ಎಕ್ಸಾಕ್ಟ್. ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇರುತ್ತೆ ಬಿಕಾಸ್ ನಾವು ಹೋಗ್ತಾ ಇರೋದು ಇನ್ನೂ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. ಹೋಗೋಷ್ಟೊತ್ತಿಗೆ ಎಲ್ಲ ಡಿಮ್ ಆಗುತ್ತೆ. ಆ್ಯಂಡ್ ಹಾಗಾಗಿ ಹಚ್ಕೊಂಡಿದ್ದೀನಿ, ನಾರ್ಮಲಾಗಿ ಹಚ್ಕೊಂಡು. ಆ್ಯಂಡ್ ಸ್ವಿಸ್ ಬ್ಯೂಟಿದು ಹೈಲೈಟರ್. ಗ್ಲೋ ಕಾಣಿಸ್ತಾ ಇರುತ್ತಲ್ಲ, that's the secret of highlighter. ಸ್ಮೈಲ್ ಮಾಡಿದ್ರೆ ಇನ್ನೂ ಕಾಣಿಸ್ತಾ. ಈಗ ಲಿಪ್ಸ್ಟಿಕ್ ಹಾಕ್ಕೋಬೇಕು. ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಮೇಕಪ್ ಕತೆ ಮುಗೀತು. ಸೊ ನೋಡ್ಬೋದು ವಿತೌಟ್ ಲೈಟಿಂಗ್ ಇದೆ ಆಯಿತಾ. ಸೊ ಲೈಟ್ ಹಾಕೊತಿರೋದು ನನಗೆ ಕಾಣಿಸ್ಲಿ ಅಂತ. ನಾರ್ಮಲ್ ಲುಕ್, ಜಾಸ್ತಿ ಏನು ಗಜಿ ಬಿಜಿ ಲುಕ್ ಅಂತ ಇಲ್ಲ, ನಾರ್ಮಲ್ ಲುಕ್. ಲೈಟ್ ಹಾಕಿದ್ದಾಗ ಆ ಥರ ಲುಕ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಸೊ ಇವಾಗ ಲಿಪ್ಸ್ಟಿಕಲ್ಲಿ ಫಿನಿಶ್ ಮಾಡೋಣ. ಮ್ಯಾಕ್ದು ಔಟ್ಲೈನ್ ಕೊಡ್ತಾ ಇದ್ದೀನಿ. ಮ್ಯಾಕಲ್ಲಿ ಔಟ್ಲೈನ್ ಕೊಡ್ತಾ ಇದ್ದೀನಿ. ಲಿಪ್ಸ್ಟಿಕ್ ಯಾವ ಶೇಡ್ ಹಾಕೋದಂತ ನೋಡ್ತಾ ಇದ್ದೀನಿ. ಸೊ ಮೇ ಬಿ ಮಿಕ್ಸ್ ಮಾಡ್ತೀನಿ 2 ಶೇಡ್. ಸೊ ಇವಾಗ ನಾನು ಕೂಡ ಲಿಪ್ಸ್ಟಿಕ್ ಹಾಕೋಬೇಕು. ಯೋಚನೆ ಮಾಡ್ತೀನಿ ಫಸ್ಟ್ ಲಿಪ್ಸ್ಟಿಕ್ ಹಾಕೊಂಡ್ಬಿಡ್ಲಾ ಅಥವಾ ರೆಡಿ ಆಗ್ಬಿಟ್ಟು ಆಮೇಲೆ ಹಾಕೊಳ್ಳ ಅಂತ. ಸೊ ಮೋಸ್ಟ್ ಪ್ರಾಬಲಿ ರೆಡಿ ಆಗ್ಬಿಟ್ಟು ಆಮೇಲೆ ಹಾಕೋತೀನಿ ನಾನು ಲಿಪ್ಸ್ಟಿಕ್ನ.
ಸೊ ಸಿಂಪಲ್ ಮೇಕಪ್ ಹೇಳ್ದಂಗೆ ತುಂಬ ಗಜಿಬಿಜಿಯಾಗಿ ನಾವು ಮೇಕಪ್ನ ಮಾಡ್ಕೊಳೋದು ಇಲ್ಲ ಯೂಶಲಾಗಿ. ಇಷ್ಟೇ ಏನೇ ಗ್ರ್ಯಾಂಡ್ ಇವೆಂಟ್ ಇದ್ರೂ ಇಷ್ಟೇ. ಇವಳು ಏನು ಲಿಪ್ಸ್ಟಿಕ್ ಹಾಕೊಂಡಿದ್ರೆ ಅದೇ ಥರ ನಾನು ಕೂಡ ಲಿಪ್ಸ್ಟಿಕ್ ಹಾಕೊತೀನಿ. ಸೊ ಇವಾಗ ಡ್ರೆಸ್ ಹಾಕೊಂಡು ಬೇಗ ರೆಡಿಯಾಗಿ ನಿಮ್ಮ ಮುಂದೆ ಬರ್ತೀನಿ. ಯಾವ ಡ್ರೆಸ್ ಯಾವ ಕಲರ್ ಅಂತ ಗೊತ್ತಾಗುತ್ತೆ. ಸೊ ನಮ್ಮ ಇವತ್ತಿನ ಡ್ರೆಸ್ ಯೆಲ್ಲೋ ಕಲರ್ ಥೀಮ್. ಅವಳದು ಕೂಡ ಯೆಲ್ಲೋ ಕಲರ್, ನಂದು ಕೂಡ ಯೆಲ್ಲೋ ಕಲರ್. ನಾನು ಸವಾನಾನಲ್ಲಿ ತೊಗೊಂಡಿದ್ದು. ಅವಳದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಯಾವುದು ಅಂತ ನಾಲ್ಕು ಬರ್ತಾಯಿಲ್ಲ, ನಾಲ್ಕು ಬಂದು ಹಾಕ್ತೀನಿ. ಮೇ ಬಿ ಸಮಥಿಂಗ್ ವಿತ್ ಐ ಇನ್ಕ್ಲೂಡ್ ನಾಟ್ ಶೋರ್, ಬಟ್ ಇಟ್ಸ್ ಅ ವೆರಿ ಪ್ರಿಟಿ ಡ್ರೆಸ್, ವೆರಿ ಸಾಫ್ಟ್ ಆ್ಯಂಡ್ ಕಂಫಿ. ಆ್ಯಂಡ್ ನನಗಂತೂ ತುಂಬ ಇಷ್ಟ ಅದು. ಅವಳಿಗೆ ಇದೇ ಥರದ್ದು ಇಷ್ಟ. ಗೌನ್ಸು ನೆಟ್ಟೆಡು ಅದೆಲ್ಲ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಇದರಲ್ಲೂ ನೆಟ್ಟೆಡ್ ಇದೆ, ಬಟ್ ಇದು ಸಾಫ್ಟ್ ನೆಟ್. ಸೊ ಹಾಗಾಗಿ ಹಾಕೊಳ್ಳೋಕೆ ಇಷ್ಟಪಟ್ಟಿದ್ದಾಳೆ. ಆ್ಯಂಡ್ ನಂದು ಇದು ಸವಾನದು. ಸೊ ನಂದು ಸವಾನದು ಶಾರ್ಟ್ಸ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ನ ನೋಡ್ಕೊಂಡು ಬಂದಿರ್ತೀರ. ಇದೆ ಅದು ಹೇಗೆ ಕಾಣಿಸುತ್ತೆ ಅಂತ ಹಾಕೊಂಡು ತೋರಿಸ್ತೀನಿ. ಆ್ಯಂಡ್ ಇದಕ್ಕೆ ಆಕ್ಸೆಸರಿ ಆಗಿ ನಾನು ಒಂದು ಪರ್ಲ್ ಚೈನ್ ಹಾಕೋತಾ ಇದ್ದೀನಿ. ಅವಳಿಗೆ ಏನೂ ಇಲ್ಲ, ಬಿಕಾಸ್ ಇದರಲ್ಲಿ ಫ್ಲವರ್ ಫಿನಿಶಿಂಗ್ ಇರೋದ್ರಿಂದ ಅವಳಿಗೆ ಯಾವುದೇ ರೀತಿ ಆಕ್ಸೆಸರೀಸ್ ಹಾಕ್ತಾ ಇಲ್ಲ. ಆ್ಯಂಡ್ ಕಿವಿ ಓಲೆ ಅಂತೂ ಇವಾಗ ರೀಸೆಂಟಾಗಿ ಚುಚ್ಚಿರೋದು. ಸೊ ಹಾಗಾಗಿ ಅದೇ ಓಲೆನ ಬಿಡ್ತಾ ಇದ್ದೀವಿ. ಆ್ಯಂಡ್ ಅಷ್ಟೇ, ಇದಿಷ್ಟಕ್ಕೆ ಬೇಗ ರೆಡಿ ಆಗ್ಬಿಟ್ಟು ಬರ್ತೀವಿ. ಸೊ ರೆಡಿಯಾಗಿ ಬಂದ್ವಿ. ಹೇರ್ ಸ್ಟ್ರೈಟ್ನಿಂಗ್ ಮಾಡಿಕೊಂಡೆ, ಅಂದರೆ ಸೆಟ್ಟಿಂಗ್ ಥರ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಇವಳಿಗೂ ಕೂಡ ಸ್ವಲ್ಪ ಹೇರ್ ಸೆಟ್ಟಿಂಗ್ ಮಾಡಿದೆ. ಆ್ಯಂಡ್ ನೋಡ್ಬೋದು, ಇದು ಅವಳ ಡ್ರೆಸ್, ಇದು ನನ್ನ ಡ್ರೆಸ್. ಸವಾನದ ಹೇಳಿದ್ನಲ್ಲ, ನೆಕ್ಸ್ಟ್ ರೀಲಲ್ಲಿ ಕಂಪ್ಲೀಟ್ ಡ್ರೆಸ್ ಇರೋದು ಬರುತ್ತೆ ನೋಡಿ, ಅವಾಗ ಗೊತ್ತಾಗುತ್ತೆ. ಆ್ಯಂಡ್ ಹೇಳ್ದಂಗೆ ಜಸ್ಟ್ ನೆಕ್ದು ಒಂದು ಪರ್ಲ್ ಚೋಕರ್ ಹಾಕೊಂಡಿದ್ದೀನಿ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಗೆಟ್ ರೆಡಿ ವಿತ್ ಮೀ ಆ್ಯಂಡ್ ಮಿನಿ ಮೀ. ಹೋಪ್ಫುಲಿ ನಿಮಗೂ ಕೂಡ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸೊ ಮುಂದಿನ ವ್ಲಾಗ್ವರೆಗೂ ನಮಸ್ತೆ. Happy birthday, Avishta!